ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ಸಿಗೆ ಥಂಬ್ನೇಲ್ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ತಿದ್ದೀನಿ, ಓಕೆನಾ? ಮತ್ತು ನಿಮಗೆ ಕ್ರೋಮಲ್ಲಿ ನಿಮಗೆ ಥಂಬ್ನೇಲ್ ಹಾಕೋಕ್ಕಾಗಲ್ಲ ಶಾರ್ಟ್ಸ್ ವೀಡಿಯೋಸಿಗೆ. ಸೊ ನೀವು ಯಾವ ಥರ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಂತ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಗೈಸ್, ಓಕೆನಾ? ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಮೊದಲಿಗೆ ನಿಮ್ಮದು ಯೂಟ್ಯೂಬ್ ಇದೆಲ್ಲ, ಸೊ ಯೂಟ್ಯೂಬ್ ಚಾನಲ್ನ ಓಪನ್ನ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನಿಮಗೆ ಪ್ಲಸ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟ್ ಲೈವ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಶಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಡ್ ಅಂತ ತೋರಿಸ್ತಿದೆಯಲ್ಲ, ಸೊ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಯಾವ ಶಾರ್ಟನ್ನು ನೀವು ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನಾನು ಕಾರ್ಟೂನ್ ವೀಡಿಯೋದೇ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ, ಓಕೆನಾ ಗೈಸ್? ಇಲ್ಲಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನೀವು ಬೇಕಾದರೆ ಇಲ್ಲಿ ಟ್ರಿಮ್ ಕೂಡ ಮಾಡ್ಕೊಳ್ಬೋದು, ಓಕೆನಾ? ಇಲ್ಲಿ ನೀವು ಈ ಥರ ಇದನ್ನು ಸ್ಲೈಡ್ ಮಾಡಿದರೆ ನಿಮಗೆ ಇಲ್ಲಿ ವಿಡಿಯೋ ಶಾರ್ಟ್ ಕೂಡ ಮಾಡ್ಕೊಳ್ಬೋದು, ಓಕೆನಾ? ಇದಾದಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮಗೆ ಇದೆಲ್ಲ ಆಪ್ಷನ್ನು ಕ್ರೋಮಲ್ಲಿ ಸಿಗಲ್ಲ ಹಾಗೂ YT ಸ್ಟುಡಿಯೋದಲ್ಲಿ ಕೂಡ ಸಿಗಲ್ಲ, ನೀವು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಬೇಕು, ಓಕೆನಾ? ಇವಾಗ ಈ ಥರ ಬಂದಿದೆಯಲ್ಲ, ಇಲ್ಲಿ ಮೇಲೆ ಆ್ಯಡ್ ಸೌಂಡ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು ಗೈಸ್, ಓಕೆನಾ? ಇಲ್ಲಿ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಕೊಡಿ, ಓಕೆನಾ? ನಾನಿಲ್ಲಿ ಯಾವ ಸಾಂಗ್ ಕೂಡ ಆ್ಯಡ್ ಮಾಡ್ತಿಲ್ಲ, ನಾನು ಫಾರ್ ಎಕ್ಸಾಂಪಲ್ ವಿಡಿಯೋ ಮಾಡ್ತಿರೋದು. ಈಗ ಸಾಂಗ್ ಆ್ಯಡ್ ಆಗಿದೆಲ್ಲ, ಸೊ ಇಲ್ಲಿ ನಿಮಗೆ ಸ್ಲೋ ಮೋಷನ್ ಬೇಕಾದರೆ ಕೂಡ ಇಲ್ಲಿ ಆಪ್ಷನ್ ಇದೆ ಗೈಸ್, ಓಕೆನಾ? ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದು ಬೇಕೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದಲ್ಲ 5, ಸೊ ಇಲ್ಲಿ ನಿಮಗೆ ನೋಡ್ಬೋದು ಟೆಕ್ಸ್ಟ್ ಕೂಡ ಆಪ್ಷನ್ ಇದೆ. ನೀವು ಇಲ್ಲಿ ಟೆಕ್ಸ್ಟ್ ಆ್ಯಡ್ನ ಮಾಡ್ಬೋದು. ಲೈಕ್ ನೀವು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕೂಡ ಬರಿಬೋದು, ನೋಡಿ ಈ ಥರ ಬರೆದು ಇಲ್ಲಿ ಟೆಕ್ಸ್ಟ್ನ ಪ್ಲೇಸ್ ಕೂಡ ಮಾಡ್ಕೊಳ್ಬೋದು, ಓಕೆನಾ? ಇದಕ್ಕೆ ನೀವು ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಎಡಿಟ್ ಅಂತ ಬರುತ್ತೆ, ಸೊ ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು ಈ ಥರ ಪ್ಲೇಸ್ ಮಾಡಿ ಎಲ್ಲಿ ಬೇಕಂತ ಸ್ವಲ್ಪ ಹೈಲೈಟ್ ಆಗಿರೋ ಥರ ಹಾಕ್ಕೊಳ್ಳಿ, ಓಕೆನಾ? ಮತ್ತು ಇಲ್ಲಿ ನಿಮಗೆ ಫಿಲ್ಟರ್ ಆಪ್ಷನ್ ಕೂಡ ಇದೆ, ಮತ್ತು QA ಮಾಡೋದಾದ್ರೂ ಕೂಡ ಇದೆ, ಓಕೆನಾ ಗೈಸ್? ಇದು ಇವಾಗ ನಾನು ಆ್ಯಡ್ ಮಾಡ್ತಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಮಗೆ ಮೇನ್ ಬಂದುಬಿಟ್ಟು ಥಂಬ್ನೇಲ್. ಇಲ್ಲಿ ನಿಮಗೆ ಪೆನ್ಸಿಲ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ಗೈಸ್, ಓಕೆನಾ? ಈಗ ನಿಮಗೆ ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ನಿಮಗೆ ಯಾವುದು ಥಂಬ್ನೇಲ್ ಬೇಕು ಅದನ್ನು ನೀವು ಈ ಥರ ಟ್ಯಾಪ್ ಮಾಡ್ತಾ ಹೋಗಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು, ಓಕೆನಾ? ಈ ನೋಡಿ ಇಲ್ಲಿ ಎಂಡ್ವರೆಗೆ ಕೂಡ ನೀವು ಈ ಥರ ಟ್ಯಾಪ್ ಮಾಡಿಕೊಂಡು ನೋಡಿ. ಮತ್ತು ನಿಮಗೆ ಇದಲ್ಲದೆ ಎಕ್ಸ್ಟ್ರಾ ಏನಾದರೂ ಥಂಬ್ನೇಲ್ ಆ್ಯಡ್ ಮಾಡಬೇಕಂದ್ರೆ, ಇವಾಗ ನೀವು ಶಾರ್ಟ್ ವಿಡಿಯೋ ಎಡಿಟ್ ಮಾಡ್ತೀರಲ್ಲ, ಸೊ ನೀವು ಎಂಡಲ್ಲಿ ಒಂದು ನಿಮ್ಮ ಥಂಬ್ನೇಲ್ನ ಆ್ಯಡ್ ಮಾಡಿ ಪಿಕ್ಚರ್ನ, ಓಕೆನಾ? ಈಗ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನೀವು ಈ ಥರ ಬಂದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು, ಓಕೆನಾ? ಯಾವುದಾದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಥಂಬ್ನೇಲ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಈ ಥರ ಇಲ್ಲಿ ಬಂದಿದೆಲ್ಲ ಆ್ಯಡ್ ಡೀಟೇಲ್ಸ್ ಅಂತ, ಸೊ ಇಲ್ಲಿ ಟೈಟಲ್ ಕೊಡಿ ಯಾವುದಾದ್ರೂ. ಇಲ್ಲಿ ನಾನು ಕಾರ್ಟೂನ್ ಅಂತ ಹಾಕಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ನೀವು ಶಾರ್ಟ್ಸ್ ವೀಡಿಯೋ ಹಾಕುವಾಗ ಯಾವಾಗಲೂ ವೈರಲ್ ಶಾರ್ಟ್ಸ್ ಆ್ಯಂಡ್ ಟ್ರೆಂಡಿಂಗ್ ಶಾರ್ಟ್ಸ್ ಕಂಪಲ್ಸರಿ ನೀವು ಹಾಕಬೇಕು, ಯಾಕಂದರೆ ನಿಮಗೆ ಈ ಥರ ಹಾಕಿದರೆ ಈ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇದೆ, ಓಕೆನಾ ಗೈಸ್? ಆಮೇಲೆ ಸಬ್ಸ್ಕ್ರೈಬ್ ಅಂತ ಕೂಡ ಹಾಕಿ, ಮತ್ತು ವಿಸಿಬಿಲಿಟಿ ನೀವು ಅನ್ಲಿಸ್ಟೆಡ್ನೇ ಕೊಡಬೇಕು, ಓಕೆನಾ? ನೆಕ್ಸ್ಟ್ ಇಲ್ಲಿ ಆಡಿಯನ್ಸ್ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಮತ್ತು ಇಲ್ಲಿ ಇನ್ನೊಂದು ಆಪ್ಷನ್ ನಿಮಗೆ ರಿಲೇಟೆಡ್ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲಾಂಗ್ ವಿಡಿಯೋ ಆಪ್ಷನ್ ಕೇಳುತ್ತೆ ಅಲ್ಲಿ, ಓಕೆನಾ? ನೀವು ಲಾಂಗ್ ವಿಡಿಯೋನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಏನಂದರೆ ಶಾರ್ಟ್ಸಲ್ಲಿ ಶಾರ್ಟ್ಸ್ ಏನಾದರೂ ನಿಮ್ಮದು ವೈರಲ್ ಆದರೆ ನಿಮ್ಮದು ಲಾಂಗ್ ವೀಡಿಯೋಸನ್ನು ಕೂಡ ಚೆಕ್ ಮಾಡ್ತಾರೆ, ಓಕೆನಾ? ಇದರಿಂದ ವ್ಯೂಸ್ ನಿಮಗೆ ಜಾಸ್ತಿ ಆಗುತ್ತೆ. ರಿಲೇಟೆಡ್ ವಿಡಿಯೋದು ಯಾವ ಥರ ಸೆಟ್ಟಿಂಗ್ ಆನ್ ಮಾಡೋದಂತ ನಾನು ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಗೈಸ್, ಓಕೆನಾ? ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಲಾಸ್ಟ್ ಒನ್ ಆಲ್ಟರ್ಡ್ ಕಂಟೆಂಟ್ ನೋ ಅಂತ ಕೊಡಿ. ಇಲ್ಲಿ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಶಾರ್ಟ್ ವಿಡಿಯೋ ತೋರಿಸಿದೆಲ್ಲ, ಸೊ ಅದನ್ನು ನಾನು ಅಪ್ಲೋಡ್ ಮಾಡಿಲ್ಲ, ಫಾರ್ ಎಕ್ಸಾಂಪಲ್ ತೋರಿಸಿದ್ದು. ಸೊ ನಾನಿಲ್ಲಿ ಒಂದು ಬೇರೆ ವಿಡಿಯೋ ಬಗ್ಗೆ ಹೇಳ್ತಿದ್ದೀನಿ, ಓಕೆನಾ? ಇಲ್ಲಿ ಇವಾಗ ನೀವು ಅನ್ಲಿಸ್ಟೆಡಲ್ಲಿ ಹಾಕಿರ್ತೀರಲ್ಲ ಶಾರ್ಟು, ಸೊ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಪೆನ್ಸಿಲ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಡಿಟಿಂಗ್ ತೋರಿಸುತ್ತೆ ಆಪ್ಷನು. ಸೊ ಇಲ್ಲಿ ನೀವು ಟ್ಯಾಗ್ ಹಾಕ್ಬೋದು, ಬೇಕಾದರೆ ಡಿಸ್ಕ್ರಿಪ್ಷನ್ ಹಾಕ್ಬೋದು, ಓಕೆನಾ? ಈ ಥರ ಇಲ್ಲಿ ನೀವು ಸೆಟ್ಟಿಂಗ್ನ ಮಾಡ್ಕೊಳ್ಬೋದು. ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.